ಎಷ್ಟೊತ್ತು ಮಾಡಿದ್ರಲ್ಲ ಇವ್ರು ಬರಾಕ ನನಗಂತೂ ಬೇಜಾರ್ ಬರಾದೈತ್ವಾ. ಹ್ಞೂನ್ಲೇ ಜಲ್ದಿ ಬರ್ತೀನಿ ಅಂತೇಳಿ ಎಷ್ಟೊತ್ತು ಮಾಡತ್ತಾರಲ್ಲ ಇವ್ರು ಬರಾಕ. ಕುಂತ್ ಸಾಕಾತ್ವಾ. ಇವ್ರಾರ ಫೋನ್ ಹಚ್ತಾರೆ ಅಂದ್ರೆ ಇವರು ಯಾರು ಫೋನ್ ಹಚ್ಚಲೇ ಇಲ್ಲ. ಹ್ಞೂನ್ಲೇ ಯಾರು ಫೋನ್ ಹಚ್ಚಿಲ್ಲ ನೋಡವ್ರು. ನಮ್ಮ ನೆನಪ ಇಲ್ಲ ಅವ್ರಿಗೆ. ಆ ಸೂರ್ಗೈ ತಡಿ ಫೋನ್ ಹಚ್ಚಿದಾಗ. ರಾಮನು ಒಂದು ಫೋನ್ ಹಚ್ಚಿಲ್ಲ. ಪ್ರೀತಿ ಫೋನ್ ಹಚ್ಚಿದ್ಲಲ್ಲ ಏನಂದ್ಲ ಹಾಕಿರೋದ್ರೆ ಹೇಳತ್ತಿದ್ಲ ಬೋರ್ ಬರಾತಿದ್ಲೆ ನನಗೆ ಬೇಜಾರ್ ಬರಾತೈತಿ ಕುಂತ್ ಸಾಕಾತ. ಇವತ್ತು ಪ್ರೇಮ ಫೋನ್ ಮಾಡಿಲ್ಲ ಟೈಮ್ ಪಾಸ್ ಆಗತ್ತಿಲ್ಲ ಅಂತೇಳಿ. ಹ್ಞೂ ನಾವು ಇಷ್ಟೊತ್ತಕ ಬಿಗ್ ಬಾಸ್ ನೋಡಿದ್ವಿ ನಮ್ಗೆ ಟೈಮ್ ಹೋತ. ಈಗ ನೋಡಿ ಬೇಜಾರ್ ಬರಾತೈತಿ. ಏನಿತ್ಲ ಬಿಗ್ ಬಾಸ್? ಹ್ಞೂನ್ಲೇ ಭಾರಿ ಮಸ್ತ್ ಐತೆ ನೋಡಿ. ನನಗಂತೂ ಶನಿವಾರದ ಮಸ್ತ್ ಇಷ್ಟ ಆಗೈತೆ ನೋಡ್ಲೆ. ಆಕಿಗೆ ಚೈತ್ರಾಗ ಸುದೀಪ್ ಅವ್ರು ಬೈದ್ರಲ್ಲ ಅಪ್ಪ ನನಗೆ ಇಷ್ಟು ಖುಷಿ ಆಯ್ತು. ಊಸರು ಒಳಿದಂಗ ಅಲ್ಲಿಕ್ಕಿ ಒಂದು ರಿಲೇಷನ್ಶಿಪ್ ಇಟ್ಕೊಳಕ ಇದನ್ನ ಅರ್ಹತೆನ ಇಲ್ಲ ಆಕಿಗೆ. ಮೋಸ್ಗಾತಿದಾಳಕಿ ಭಾಳ. ಅವಾಗ ಬಣ್ಣ ಭಾಳ ಬದಸ್ತಾಳಕಿ. ಹೂರವ ಅದಕ್ಕೆ ನಂಗೆ ಇಷ್ಟ ಆಗಂಗಿಲ್ಲ ಆಕಿ. ನನಗಂತೂ ಇದೀಗ ಮೋಕ್ಷಿತ ಮತ್ತು ತ್ರಿವಿಕ್ರಮ್ ಜೋಡಿ ಇಷ್ಟ ಆಗತ್ತೆ ನೋಡು. ಅವನಿಗೆ ಮೋಕ್ಷಿತ ಮ್ಯಾಗ ಸ್ವಲ್ಪ ಇಂಟ್ರೆಸ್ಟ್ ಐತಿ, ಆದ್ರೆ ಮೋಕ್ಷಿತ ಇಂಟ್ರೆಸ್ಟ್ ತೋರ್ಸಾತಿಲ್ಲ. ಅವರಿಬ್ರು ಸೇರಿ ಗೇಮ್ ಮಾಡೋದು ಎಷ್ಟು ಮಸ್ತ್ ಕಾಣ್ತಿದ್ದಾಳೆ. ಸೂಪರ್. ಈಗ ಹೊಸದಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಬೇರೆ ಬಂದಾರೆ. ಶೋಭಾ ಶೆಟ್ಟಿ ಮತ್ತು ರಜತ್ ಅಂತೇಳಿ ಬಾರಿ ಇಬ್ರು ಬರೇ ಚಿರಾಡೋರೆ. ಒಬ್ಬನು ಓವರ್ ಆಕ್ಟಿಂಗ್ ಮಾಡೋವನ, ಇನ್ನೊಬ್ಬಕ್ಕೆ ಚಿರಾಡ್ಕೊಂಡಿರಕ್ಕಿ. ಆ ನೋಡಿದಿಲ್ಲ ತೆಲುಗು ಬಿಗ್ ಬಾಸ್ ಒಳಗೆ ಎಷ್ಟು ಜಗಳ ಮಾಡ್ತಿದ್ದೆ, ಎಷ್ಟು ಚಿರಾಡ್ತಿದ್ಲೆ. ಆಕಿ ಅನುಷ ಹೋಗಿದ್ದೊಂದು ಬೇಜಾರೈತೆ ನೋಡು. ಹ್ಞೂನ್ಲೇ ನೋಡೇನಿ ಯಾವ ಪರಿ ಚಿರಾಡ್ತಿದ್ಲೆ ಅವ್ವ ಕಂಟೆಸ್ಟೆಂಟ್ ಮ್ಯಾಗ. ಅನುಷ ಇರ್ಬೇಕಾಗಿತ್ತಲ್ಲ ಪಾಪ. ಧರ್ಮ ಇಷ್ಟು ಬೇಜಾರು ಮಾಡ್ಕೊಳತ್ತಿದ್ದ. ಈಕಿ ನೋಡಿದಂಗ್ಲೆ ಚೈತ್ರ ಹೆಂಗ್ ಆತಿದ್ಲೆ ಯಪ್ಪ ಪಾಪ ಅಷ್ಟ ಪ್ರೀತಿ ಐತೆ ಅನ್ಕೋಬೇಕು ಹಂಗೆ. ಎಲ್ಲ ಫೇಕ್ ಬಿಡ್ಲಿ ಆಕಿನ ಕೆಲಸ ಹಾಕೊಂಡ್ಬಿಟ್ಟು ರಿಲೇಷನ್ಶಿಪ್ ಇಟ್ಕೊಂತ ಅಲ್ಲಿ ನೋಡಿದಿಲ್ಲ ಶಿಶಿಗಾಗಿದ್ದೆ. ಈಕಿದು ಅಷ್ಟ ಈಕಿ ಕಡೆ ಕೆಲಸ ಇದ್ದಿರ್ಬೇಕಾ ಅದಕ್ಕೆ ಅಷ್ಟು ಹಚ್ಕೊಂಡಿದ್ಲ. ಅದಕ್ಕೆ ಓವರ್ ಆಕ್ಟಿಂಗ್ ಮಾಡತ್ತಿಲ್ಲ ಅಷ್ಟೇ. ಹ್ಞೂನ್ಲೇ ಬರೀ ಓವರ್ ಆಕ್ಟಿಂಗ್ ನನಗೆ ಇಷ್ಟ ಆಗಂಗಿಲ್ಲ ನೋಡು. ಏನ್ ಮಾಡತ್ತಿಲ್ವಾ ಇಬ್ರು? ಮೇಡಮ್ ನೀವು ಪ್ರದಕ್ಷಿಣೆ ಆಗ್ಬಿಟ್ಟಿರಿ. ಅಬ್ಬಾ ಯಾಕ ಮನೆ ಬಿಟ್ಟು ಬಂದಿ ಅಲ್ಲಿ ಹೊರಗ? ಸುಮ್ಮನಿದ್ದಾಳೆ ನಿಮ್ಮ ಅತ್ತಿ ಹೊರಗೆ ಬಂದಿದ್ದಕ್ಕೆ? ಹ್ಞೂ ನನಗೂ ಮನೆ ಕುಂತು ಬೇಜಾರು ಬರತ್ತಿತ್ತ. ತ್ರಿವೇಣಿ ಮನೆಗೆ ಹೋಗಿ ಬರ್ತೀನಿ ಅಂತಂದೆ ಕಳಿಸಿದ್ರು. ಯಾಕೆ ಒಳ್ಳೆ ಕಳಿಸರಲ್ಲಿ ಕುಂದ್ರೆ ಚಾ ಮಾಡ್ಕೊಂಡ್ ಬರ್ತೀನಿ. ಬ್ಯಾಡ್ಲಿಪ್ಪ ಚಾಗಿ ಏನು ಬೇಡ, ನಾನು ಹಂಗೆ ಮಾತಾಡ್ಕೊಂಡು ಹೋದ್ರ ಆತಂತ ಬಂದೆ. ಕುಂತ್ಕೋ ನಿಂತ್ಕೊಂಡು ಮಾತಾಡತ್ತಿಲ್ಲ. ಅಯ್ಯೋ ಕುರ್ಚಿ ಹಾಕುದಿಲ್ಲ ಕೆಳಗೆ ಕುಂದ್ರಾತಿಯಲ್ಲ. ನನಗೆ ಕೆಳಕ ಚಲೋ ಅನಿಸ್ತೈತ್ವ ಅದಕ್ಕೆ ಕೆಳಗೆ ಕುಂತೇನೆ ನಾನು. ಮತ್ತೇನ್ವಾ ಇಬ್ಬರದು ಸುದ್ದಿ ಬಂತೆ ಏನೋ ಮಂತ್ರ ನೋಡಕ್ಕೆ ಹೋಗ್ಯಾರಂತ ಇಬ್ರು ಮನೆ ಕಡೆದವ್ರು. ಹ್ಞೂನ್ಲೇ ಅಲ್ಲ ನಾಚಿಕೆ ಮೇಡಮ್ ಅವ್ರು ನೀವು. ನನಗೆ ನಾಚಿಕೆಲ್ಲ ಬರಂಗಿಲ್ವಾ? ನಿನಗೆ ಯಾವಾಗ ಬಂದಿತ್ತು ಬಿಡ, ನೀನು ಯಾವಾಗ ಹಿಂಗ ಅದಿ. ನಮ್ಮ ಅತ್ತೆ ಹೇಳತ್ತಿಲ್ವ ಹುಡುಗರೇನ ಚಲೋ ಅದಾರಂತ, ಒಳ್ಳೆ ಮಂತಂದವ್ರಂತ. ಹೌದೇನ? ಹ್ಞೂನ್ಲೇ ಚಲೋ ಅದಾರ. ಮತ್ತು ಫ್ಯಾಮಿಲಿನೂ ಚಲೋ ಐತಿ, ಚಲೋ ನೋಡ್ಕೊತಾರೆ. ಅಂಕಲ್ ಆಂಟಿನೂ ಚಲೋ ಅದಾರ. ಅದಕ್ಕೆ ಮತ್ತು ನಾವು ಅದ್ರೊಳಗೆ ಕಾಲೇಜ್ ಫ್ರೆಂಡ್ಸ್ ಅಲ್ಲ. ಓ ನೀವು ಕಾಲೇಜ್ ಫ್ರೆಂಡ್ಸೇನ? ಹಾಂ ಚಲೋ ಆಯ್ತು ಬಿಡು. ಮತ್ತೆ ಎಂದ ಇಟ್ಕೊಂತಾರಂತ ಮದ್ವಿ? ಇನ್ನೂ ಏನೂ ಗೊತ್ತಿಲ್ಲ. ಈಗ ಪಪ್ಪ ಮಮ್ಮಿ ಬಂದಾಗ ಗೊತ್ತಾಗೋದು ನೋಡು. ಇಷ್ಟೊತ್ತಾದ್ರೂ ಬಂದಿಲ್ಲ. ಅವ್ರ ತಾಯಿನ ಕಾಯತ್ತಿದ್ವಿ ನಾವು. ನಮಗೂ ಬೇಜಾರು ಕುಂತು ಯಾರು ಇಷ್ಟೊತ್ತಾಗಲ್ಲ ಅಂದರೆ ಅವ್ರ ತಾಯಿನ ಕಾಯತ್ತಿದ್ವಿ ನೋಡು. ಹೌದೇನ? ಮತ್ತೇನ ನಿಮ್ಮ ಮತ್ತೆ ಚಲೋ ಆಗ್ಯಾಳ ಈಗ? ಹಂಗೆ ಇದ್ದಿದ್ದೆ ನಮ್ಮ ಮತ್ತಿದ್ದು. ನೀವಿಬ್ರು ಸ್ವಲ್ಪ ಇದ್ರಿ ಮಾತಾಡಕ್ಕೆ, ನೀವು ಮದುವೆ ಮಾಡ್ಕೊಂಡು ಹೊಂಟ್ರವ. ಅವಾಗ ಬರ್ತಾ ಇರ್ತೀವಿ ತಗೋ, ಏನು ಭಾಳ ದೂರ ಇಲ್ಲ, ಇಲ್ಲೇ ಸನಿ ಐತಿ. ಆದರೂ ಇಲ್ಲಿದ್ದಂಗೆ ಆಗಂಗಿಲ್ಲ ಅಲ್ವಾ? ಅದು ನಿಜನ ಬಿಡು. ಅಲ್ಲೇ ನಮ್ಗಿಂತ ಇನ್ನೂ ನಿಂದ ಚಲೋ ಐತಿ. ತವ್ರ ಮನೆನೂ ಇಲ್ಲೇ ಐತಿ, ಗಂಡನ ಮನೆನೂ ಇಲ್ಲೇ ಐತಿ. ಹಾಗೆ ಅಲ್ಲಿ ಆಗ್ತದೆ ಇಲ್ಲಿ ಆರಾಮ್ಸೆ ಇರ್ಬೋದು ನೀನು. ಅಯ್ಯಯ್ಯೋ ತವ್ರ ಮನ್ಯಾಗ ತಗೋ ಮುಗೀತು. ನಮ್ಮವ್ವ ಇಟ್ಕೊಂತೀನಿ ಅಂದ್ರು ನಮ್ಮ ಅಣ್ಣ ಮತ್ತಿಗೆ ಇಟ್ಕೋಬೇಕಲ್ಲ ನನ್ನ. ಯಾಕೆ ನಿನ್ನ ಮನೆ ಅಲ್ಲೇನ ಅದು ನೀರ್ಬಾರ್ದಂತ ಐತೇನ? ನೀ ಅಂತೀವ ಹಂಗೆ ಅವ್ರು ಅನ್ಕೋಬೇಕಲ್ಲ. ಕೊಟ್ಟಣಿ ಯಾವತ್ತಿದ್ರು ಕುಲಕ್ಕೆ ಅಂತೇಳಿ ಮಾತಾಡೋರು ಮಂದಿ ಅವ್ರು. ನಾ ಅಲ್ಲಿ ಹೋದ್ರೆ ಸಾಕು ನಮ್ಮ ವೈನಿ ಮೂಗು ಮುರಿತಾ ಇರ್ತಾಳೆ, ಯಾವಾಗ ಹೋಗ್ತಾಳಿಕ್ಕಿ ಅಂತೇಳಿ. ನಮ್ಮ ಹಣೆ ಬರನ ಸರಿ ಇಲ್ಲ. ಒಂದು ಗಂಡು ಮನೆಗೆ ಹಂಗೆ, ತವ್ರ ಮನೆಗೆ ಹಿಂಗೆ. ನೀವಿಬ್ರು ಆದರೂ ಆರಾಮ್ಸಿರಿ. ತವ್ರ ಮನೆ ಚಲೋ ಐತಿ, ಗಂಡು ಮನೆಯೂ ಚಲೋ ಇರಲಿ. ನಮ್ಗೆ ಟೆನ್ಷನ್ ಇಲ್ವಾ? ನಮ್ಮ ಗಂಡನ ಮನೆಯಾಗ ಮಾಸ್ತ್ ಅದಾರ ನಮ್ಮ ಮಾವ. ಅದು ಚಲೋ ಆಗ್ಬಿಟ್ಟು ಚಲೋ ಗಂಡ ಅತ್ತಿ ಮಾವ ಚಲೋ ಸಿಕ್ಕಾರಲ್ಲ. ಇನ್ನೇನು ಬೇಕು ನಿಮ್ಗೆ? ಆರಾಮ್ಸಿರಿ. ಅದ್ರ ಬಗ್ಗೆ ಟೆನ್ಷನೇ ಇಲ್ಲ ನಮಗೆ. ಲಲಿತಾ ಆಂಟಿ ಮಗನಿಗೂ ಹುಡುಗಿ ನೋಡ್ಯಾರಂತಲ್ಲ, ಯಾವ್ದು ಯಾವಾಗ ಇಟ್ಕೊಂಡ್ರಂತ ಮದ್ವಿ? ಅವ್ರದ್ದು ಫೆಬ್ರವರಿ ಒಳಗೆ ಇಟ್ಕೊಂತಾರಂತ. ಹೌದೇನು? ಚಲೋ ಆಗ್ಬಿಡು. ಮತ್ತೇನು ಸಮಾಚಾರ? ಎಲ್ಲ ನೀವೇ ಹೇಳ್ಬೇಕು. ತ್ರಿವೇಣಿ ನಿನ್ನ ಬಾಯಾಗಿಂತ ಒಂದು ಹಾಡು ಕೇಳಿ ಭಾಳ ದಿನ ಆಗಿತ್ಲೆ. ನನಗೋಸ್ಕರ ಒಂದು ಹಾಡು ಹಾಡ್ತಿ? ನಾ ಏನು ಸಿಂಗರ್ ಏನ್ಲೇ? ಅಲ್ಲೇ ನಾವು ಸ್ಕೂಲಿಗೆ ಅದೇ ಹೋಗೋಬೇಕಾರೆ ಎಷ್ಟಂದ್ರೆ ನೀನು ಹಾಡು ಹಾಡ್ತಿದ್ದಿ ಇಲ್ಲ? ಒಂದು ಹಾಡು ಹಾಡಲಿ ನನಗೋಸ್ಕರ ಅಂತಂದ್ರೆ ಎಷ್ಟೊಂದು ಹಾಡು ಹಾಡ್ತಿದ್ದಿ. ಈಗ ಆಡೋದಿಲ್ಲೇನೆ? ಮೊದಲು ನಂಗೆ ಆಡಕ್ಕೆ ಬರಂಗಿಲ್ಲ ಬಿಡ್ಲೆ. ಸುಳ್ಳು ಹೇಳ್ತಾಳೆ ಆಡಕ್ಕೆ ಬರ್ತೈತಿ? ಇಲ್ಲ ಲೇ ಕರೇನು ಪ್ಲೀಸ್ ಲೇ ಒಂದು ಹಾಡು ಹಾಡ. ನಂಗೆ ಭಾಳ ದಿನ ಆಗಿತ್ತು ಕೇಳಿ ನಿನ್ನ ಬಾಯಾಗಿಂತ. ಹಾಡೋದ್ರೆ ಕೇಳಂಗಿಲ್ವಾ ನೀವು? ಆಡೆ ಪಾಪ ಅಷ್ಟು ಕೇಳ್ಕೊಳತಾಳಕಿ. ತಡ್ರವ ಮಾತುಕತೆ ಒಳಗೆ ಇದು ಹಾಡಬೇಕಾಗಿತ್ತೆ ನಿಮಗೆ. ಹಾಡ್ಲೆ ಮಾತುಕತೆ ಯಾವಾಗಿದ್ರು ಇದ್ದಿದ್ದೆ. ನನಗೆ ಎತ್ತಿ ಬಾಯಾಗ ಹಾಡು ಕೇಳ್ಕಂತಾನೆ ಬಂದಿದ್ದು ನಾ ಇವತ್ತು. ಹಳೇದೆಲ್ಲ ನೆನಪಾಗಿತ್ತಾ? ಹಳೆ ಫೋಟೋಸ್ ಎಲ್ಲ ನೋಡ್ಬೇಕಾರೆ ಅದಕ್ಕೆ ಬಂದೆ ನಾ ಈ ಕಡೆ. ಸರಿ ತಗೋ ಹಾಡ್ಲೆ. ಎಷ್ಟೊತ್ತು ಮಾಡ್ತಿ? ತಡಿ ಯಾಡೋ ಮಟ. ಪ್ರತಿ ಸಲ ಬಾಗಿಲ ಸತ್ತಿಗೆ ಎದೆಯಲ್ಲಿ ಸ್ಪಂದನ, ತೆರೆದರೆ ಬೀಸುವ ಗಾಳಿಯು ಹೇಳಿದ ಸಾಂತ್ವನ, ನನ್ನ ವಿರಹವು ನಿನ್ನಿಂದ ಇನ್ನು ಚಂದ, ವಿವರಿಸಲಾರೆ ಎಲ್ಲ ನಾ ದೂರದಿಂದ, ನೆನಪನ್ನು ರಾಶಿ ಹಾಕಿ
ಎಣಿಸುತ್ತ ಕೂರಲೇನು ಕನ್ನಡಿಯಲಿ ನಾ ಹುಡುಕಲಿ ನಗುವೊಂದನೂರಿಸುವ ಮುನ್ನವೇ ತನ್ಮಯಳಾದೆನು ತಿಳಿಯುವ ಮುನ್ನವೇ ಕಣ್ಮರೆಯಾಗಲಿ ಹೇಳು ಮರೆಯುವ ಮುನ್ನವೇ. ವಾವ್, ಇಷ್ಟು ಚಂದ ಹಾಡ್ತೀಯಲ್ಲೇ. ನಾ ಎಂತ ಆಡಂಗಿಲ್ಲ ಆಡಕ್ ಬರಂಗಿಲ್ಲ ಅಂತ ಭಾಳ ದಿನ ತಾಡೆ ಇಲ್ಲ. ನೀವು ಒಮ್ಮಕ್ಲೆ ಬಂದು ಕೇಳಿದ್ರು ಮತ್ತೆ ನಾ ಏನಂತ ಹೇಳಿ. ಈಗ ನೋಡ, ನಿನಕ್ಕಿಂತ ಚಂದ ನಮ್ಮ ದೀಪಿ ಆಡ್ತಾಳೆ. ಈಗ ಆಡ್ಸ್ ದೀಪಿ ಪ್ಲೀಸ್ ಒಂದು ಸಾಂಗ್ ಹಾಡ್ಲಿ. ಏನ ಅಕಿಗತಿ ಎಲ್ಲ ಇದು ಮಾಡಂಗಿಲ್ವಾ? ಒಂದು ಸಾಂಗ್ ಓದಿಲ್ಲ ಕೇಳಿಗ. ಇದಪ್ಪ ದೀಪ ಅಂತಂದ್ರೆ ಓವರ್ ಆಕ್ಟಿಂಗ್ ಸಾಕು, ಹಾಡಾಡು. ಹ್ಞೂನ್ರಿ ಮೇಡಮ್. ದೇವರೇ ಬಂದು ಬೇಡಿಕೋ ಎಂದು ಕಣ್ಮುಂದೆ ನಿಂತಾಗ ನಾನು ಬೇಡೆನು ಏನು ನೀನಿರುವಾಗ ಹೊಸ ಆಸೆ ನನಗೇಕೆ ಇನ್ನು ಸೂರ್ಯನಾಣೆ ಚಂದ್ರನಾಣೆ ಎದೆಯಲ್ಲಿ ನೀ ನಿಂತೆ ಜಾಣೆ ಪ್ರಾಣವು ನೀನೆ ದೇಹವು ನಾನೇ ಈ ತಾಯಿ ಕಾವೇರಿ ಆಣೆ ಕನಸಲು ನೀನೆ ಮನಸಲು ನೀನೆ ನನ್ನಾಣೆ ನಿನ್ನಾಣೆ ನನ್ನಾಣೆ ನಿನ್ನಾಣೆ. ಅಲ್ಲ ಒಬ್ರಿಗೊಬ್ರು ಏನ್ಲಿ ಸಿಂಗಿಂಗ್ ಒಳಗೆ ಬೆಸ್ಟ್ ಆಗ್ಬಿಟ್ಟಿರಿ. ಏನ ಸಿಂಗಿಂಗ್ ಕ್ಲಾಸ್ ಹಚ್ಚಿರೇನು ಮತ್ತೆ ಇಬ್ರು? ಸಿಂಗಿಂಗ್ ಕ್ಲಾಸ್ ಅಂತ ಕೀಗೆ ಮಾಡಕ್ ಬೇರೆ ಕೆಲಸ ಇಲ್ಲೇನ? ಅಲ್ಲಿ ಮೊದ್ಲು ಎಷ್ಟು ಖರಾಬಾಗಿ ಹಾಡ್ತಿದ್ರಿ, ಈಗಿಬ್ರು ಎಷ್ಟು ಚಂದ ಹಾಡ್ತೀರಿ ಗೊತ್ತ? ಲೇ ನೀನು ಇನ್ಸಲ್ಟ್ ಮಾಡತ್ತಿ ನಮಗೆ? ಇನ್ಸಲ್ಟ್ ಆಗಲೇ ಆವಾಗಿಂದಕ್ಕೆ ಈಗಿಂದಕ್ಕೆ ಎಷ್ಟು ಚೇಂಜ್ ಆಗಿರಲ್ಲ ಇಬ್ರು ಅಂತೇಳಿ. ಅವ್ವ ನಾವೇನು ಚೇಂಜ್ ಆಗಿಲ್ಲ, ನೀ ಅಷ್ಟು ಲಕ್ಷ ಕೊಟ್ಟು ನೋಡಿಲ್ಲ ನಮಗಷ್ಟೇ. ನೀನ್ವಾ ನಿನ್ ಗೆಳತರ ಜೊತೆ ಅಡ್ಡಾಡ್ತಿದ್ದಿ, ನಮ್ಮಂತ ಜೊತೆ ಯಾಕೆ ಬರ್ತಿದ್ದಿ ಹೇಳ? ಅಲ್ಲೇ ಅವಾಗ ಅವ್ರು ಕ್ಲೋಸ್ ಇದ್ರೆ ಅವ್ರ ಜೊತೆ ಅಡ್ಡಾಡ್ತಿದ್ದೆ, ಮತ್ತೆ ಮದುವೆ ಮಾಡ್ಕೊಂಡು ಹೋಗ್ಬಿಟ್ರಲ್ಲ, ನೀವು ನಿಮ್ಮ ಪಾಡಿಗೆ ಇರ್ತಿದ್ರವ. ನಿಮ್ಮ ಕಡೆ ನಾನಾ ಬರ್ಬೇಕು, ನೀವು ಯಾವಾಗ ಬರ್ತಿದ್ರೇನೆ? ನೀ ನಮ್ಮ ಕಡೆ ಇರ್ತಿದ್ದಿಲ್ಲ, ಅದಕ್ಕೆ ನಾವು ಬರ್ತಿದ್ದಿಲ್ಲ. ಹೋಗ್ಲಿ ಬಿಡಿ, ಹಳೇದಲ್ಲ ಯಾಕೆ. ಅಲ್ಲೇ ದ್ಯಾಮವ್ವ ಹೆಂಗದಾಳೆ? ದ್ಯಾಮವ್ವ ಸಿಕ್ಕಿದ್ಲೇನೆ? ಆ ದ್ಯಾಮಿದೇನು ಹಚ್ಚಿ ಮದ್ವೆ ಆಗೈತಿ ಸೊಕ್ಕ ಬಂದುಬಿಟ್ಟೈತೆ ಹೀಗೆ. ಒಂದು ಫೋನ್ ಇಲ್ಲ, ಒಂದು ಮೆಸೇಜ್ ಇಲ್ಲ, ಫುಲ್ ಬಿಸಿ ಆಗಿಬಿಟ್ಟಾಳೆ, ಬಿಸಿ ಪರ್ಸನ್. ಯಾಕ್ಲೆ ಅಷ್ಟು ಕ್ಲೋಸ್ ಇದ್ರಲ್ಲ ನೀವಿಬ್ರು? ಅಯ್ಯ ನಾನೇ ಫೋನ್ ಹಚ್ಬೇಕಂತಲೇ ಹೀಗೆ, ತಾನು ಫೋನ್ ಹಚ್ಚಂಗೆ ಇಲ್ಲ. ಅಷ್ಟು ಡಿಮ್ಯಾಂಡ್ ಬಂದಿದೆ ನೀಗೀಗೆ? ನಾನು ಹಚ್ತಿದ್ದವ, ಆದರೆ ನಾನು ಹಚ್ಚಿದಾಗ ಒಮ್ಮೆ ಒಂಥರ ನೆಗ್ಲೆಕ್ಟ್ ಮಾಡ್ತಿದ್ಲ ಮಾತಾಡಬೇಕಾದ್ರೆ, ಸೊ ಅದಕ್ಕೆ ಮಾತಾಡ್ಬಿಟ್ಬಿಟ್ಟೆ ನಾನು. ಹೋಗ್ಲಿ ಬಿಡಿ, ಅಂಥವ್ರಿದ್ರೇನು ಬಿಟ್ರೆ. ಆದ್ರೆ ನೋಡಿ, ನಿಮಗೆ ಯಾವಾಗ ಒಮ್ಮೆ ಮಾತಾಡಿಸ್ತಿದ್ದೆ ನಾನು, ಆದರೂ ನೀವು ನಾನು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತೀರಿ ಸಿಕ್ಕಾಗೊಮ್ಮೆ. ಹಂಗೆ ಅದು ಒಬ್ಬೊಬ್ರು ಗುಣ ಅದು. ಆದ್ರೂ ತ್ರಿವೇಣಿ ಈ ಮೊದ್ಲು ಹೆಂಗಿದ್ದಿಲ್ಲ, ಏನಾರು ಜಗಳ ಆತಂದ್ರೆ ನೀನಾಗಿ ಒಟ್ಟೆ ಮಾತಾಡ್ತಿದ್ದಿಲ್ಲ, ನಾವಾಗೆ ಮಾತಾಡಬೇಕಾಗಿತ್ತು. ಅವ್ನಿಗೆ ಸೆಲ್ಫ್ ರೆಸ್ಪೆಕ್ಟ್ ಭಾಳ ಐತೆ ಕೀಗೆ. ತನ್ನ ತಪ್ಪಿತ್ತಂದ್ರೆ ಬಂದು ಮಾತಾಡ, ತನ್ನ ತಪ್ಪಿಲ್ಲ ಬಂದು ಮಾತಾಡಂಗಿಲ್ಲಕ್ಕೆ, ಹಂಗದ ಆಯ್ಕೆ. ಹಂಗೇನಿಲ್ಲ, ನನ್ನ ಸಿಟ್ಟು ಮುಗಿಯೋ ಮಟ್ಟ ಅಷ್ಟೇ. ನನ್ನ ಸಿಟ್ಟು ಮುಗಿದಾಗ ಮಾತಾಡಂಗಿಲ್ಲ ಏನ್ಲಿ? ಮಾತಾಡಿಲ್ಲ ನಿಮ್ಗೆ ನಾನು? ಊರವ್ವ ನಿನಗಂತೂ ಸಿಟ್ಟು ಇಷ್ಟು ಬರ್ತಿತ್ತು, ಬ್ಯಾಡ್ ಬಿಡೋದು. ನಮ್ಮ ಕಡೆ ಹೈಯೆಸ್ಟ್ ಸಿಟ್ಟು ಮಾಡ್ಕೊಳಕ್ಕೆ ಅಂದ್ರೆ ಅಕ್ಕಿನ ಇಷ್ಟು ಸಿಟ್ಟು ಬರ್ತಿತ್ತಕ್ಕಿಗೆ ಬ್ಯಾಡವ್ವ. ಅದೇನು ಸಿಟ್ಟು ಅಂತ ನೋಡೋಕ್ಕಾಗಂಗಿಲ್ವಾ ನನ್ನ ಕೈಲಿ? ಸ್ಕೂಲ್ ಹೋಗೇನು ಕಮ್ಮಿನ ಹಾಕಿ? ಅಯ್ಯೋ ಸಿಟ್ಟು ಮಾಡ್ಕೊಂಡ್ರೆ ಹೆಂಗೆ ಮಾಡ್ತಿರ್ಲಿಪ್ಪ ಮುಖ. ಇನ್ನೊಮ್ಮೆ ಜೊತೆ ಮಾತಾಡಿರ್ಬಾರ್ದು, ಹಂಗೆ ಮಾಡಿರ್ತಾವ ಮುಖಾನ. ಆಮೇಲೆ ಮತ್ತೆ ಸಿಟ್ಟೆಲ್ಲ ಹೋದ್ರೆ ಮತ್ತೆ ಶಾಂತ ಮೇಲೆ ಮತ್ತೆ ಮುಖ ನೋಡಕ್ಕೆ ಚಂದ ಕಾಣ್ತಿರ್ತೈತಿ. ಅಲ್ಲ ನೀವು ನನ್ನ ತಾರೀಫ್ ಮಾಡತ್ತಿರೋ, ಆದರೆ ನನಗೆ ಬೈಯಾತ್ರ ಒಂದು ಗೊತ್ತಾಗತ್ತಿಲ್ಲ. ಬೈಬೇಕಾಗ್ಲಿ ನಿನಗೆ? ಸೌಮ್ಯ ನಿನ್ನ ಜೊತೆ ಮಾತಾಡಿ ಚಲೋ ಅನಿಸ್ತು ನೋಡ್ಲೆ. ಭಾಳ ದಿನ ಹಿಂಗೆಲ್ಲ ಕುಂತು ಮಾತಾಡಿ ನಾವು ಅಲ್ಲ. ಹ್ಞೂನ್ಲೆ, ಅದಕ್ಕೆ ನಾನು ಮಾತಾಡ್ಬೇಕು. ಭಾಳ ದಿನ ಆಗಿತ್ತು ಇವ್ರ ಜೊತೆ ಕುಂತು ಮಾತಾಡಿ. ಮತ್ತು ಅವ್ರ ಅಂಟಿ ಅಂಕಲ್ ಅಲ್ಲಿ ಹೋಗ್ಯಾರ ಅಂತ ಗೊತ್ತಾತ. ಮತ್ತೆ ಇಬ್ಬರೇ ಇರ್ತಾರೆ ಬಿಡ, ಮಾತಾಡೋಕೆ ಚಲೋ ಅನಿಸ್ತೈತೆ ಅಂತೇಳಿ ಪಟ್ ಇದ್ದಿದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲಿ ಬಂದೆ ನೋಡು. ಚಲೋ ಆತ್ಲೇಪ್ಪ ನೀ ಬಂದಿದ್ದು. ನಮಗೂ ಬೇಜಾರಾಗಿತ್ತು ಕುಂತು ನಿಮ್ಮ ಮನೆ ಕಡೆ ಬರ್ಬೇಕಂತಂದ್ರೆ ನಿಮ್ಮ ಅತ್ತಿ ಮುಖ ನೋಡ್ತಾಳವ. ಹ್ಞೂನ್ಲೇಪ್ಪ, ನಿಮ್ಮ ಅತ್ತಿ ನೋಡೋ ರೀತಿನ ಇಷ್ಟ ಆಗಂಗಿಲ್ಲ ನೋಡು. ಏನು ಅವತ್ತು ನೋಡಿದ್ರೆ ಸ್ವಲ್ಪ ಮಾತಾಡ್ತೀವಿ, ಮುಖ ನೋಡ್ತಿದ್ಲವ. ಹಂಗಲೇಪ್ಪ ನಮ್ಮ ಅತ್ತಿ ಒಂಥರ ನಾಯಿ ಮಾಡ್ದಂಗೆ ಮಾಡ್ತಿತ್ವ. ಯಾರು ಕಂಡ್ರು ಬರಂಗಿಲ್ಲ, ಹಂಗೈತದ. ಅದಕ್ಕೆ ಬರಂಗಿಲ್ಲ ನಾವು ಆ ಕಡೆ. ಹೋಗ್ಲಿ ಬಿಡು. ಹಾಯ್ ರೀ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದೀವಿ? ಎಲ್ಲರೂ ಆರಾಮದೀವಿ ಅಂತ ಅನ್ಕೊಂಡೆ ನಾನು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತೆ ಈ ಗೆಳತರ ಮಾತುಕತೆ ಇದ್ದಿದ್ವ ರೀ, ಮತ್ತೆ ನಾವು ಪರ್ಸನಲ್ ಆಗಿ ಮಾತಾಡ್ಬೇಕು, ಮತ್ತೆ ನೀವಿದ್ರೆ ನಮ್ಮ ಮಾತಾಡಂಗಿಲ್ಲ. ಅದಕ್ಕೆ ಮತ್ತೆ ನಾಳೆ ವಿಡಿಯೋ ಒಳಗೆ ನಾವು ಮತ್ತೆ ನಮ್ಮ ಹುಡುಗರ ಜೊತೆ ಹೆಂಗೆ ಮಾತಾಡ್ತೀವಿ, ಮತ್ತೆ ಮನೆಗಿನವ್ರು ಬಂದು ನಾಳೆ ಏನು ಹೇಳ್ತಾರೆ ಕಾದು ನೋಡ್ಬೇಕಲ್ರಿ ನಾವು. ನಿಮಗಂತೂ ಗೊತ್ತಿರ್ಬೋದು, ನಮಗೆ ಗೊತ್ತಿಲ್ಲ ರೀ ಏನೇನಾತ ಅಂತೇಳಿ. ಅಲ್ಲಿ ಒಮ್ಮಕ್ಕೆ ಮಾತಾಡಿದೇನ್ರಿ ಸ್ಪೀಡ್ ಹಂಗೆ ನೋಡ್ರಿ, ಸಿಟ್ಟು ಬರಂಗಿಲ್ಲ ಏನ್ರಿ? ಅಲ್ಲ ಯಾರು ಫೋನ್ ಮಾಡಿ ಹೇಳಿಲ್ಲ ನಮಗೆ ಏನಾಯ್ತು ಅಂತ ಅಂತೇಳಿ. ಈ ರಾಮಗರ ಸ್ವಲ್ಪ ಬುದ್ಧಿ ಫೋನ್ ಮಾಡಿ ಹೇಳ್ಬೇಕು ಅಂತೇಳಿ. ಸಿಟ್ಟು ಬರಂಗಿಲ್ಲ ಏನ್ರಿ? ಮತ್ತೆ ಅಲ್ಲಿ ಏನೇನಾಯ್ತು ಅಂತೇಳಿ ವಿಚಾರ ಗೊತ್ತಿಲ್ಲ ನಮಗಿನ್ನು. ಇವ್ರು ಬರಾತೀನಿ ಅಂತ ಫೋನ್ ಹಚ್ಚಿದ್ರು, ಇನ್ನೂ ಇಲ್ಲದಾರೆ ಏನು ಗೊತ್ತಿಲ್ಲ. ಮಮ್ಮಿ ಪಾಪ ಅದು ಬರ್ತಾರ ತಗೋಲೆ, ಸಿಟ್ಟಾಕ್ ಮಾಡ್ಕೊಂತಿ. ಈಗ ಹಿಂಗ ನೋಡ್ರಿ ಬರೇ ಸಿಡಕ್ ಮೂತಿ ಸಿದ್ದವ ಬರ್ತಾರ ಬಿಡ್ಲಿ, ಬಂದಾಗ ಹೇಳ್ತಾರಂತೆ. ಈಗ ಏನೋ ಕ್ಯೂರಿಯಾಸಿಟಿ ನನಗೆ, ಅದು ಗೊತ್ತಾಗ್ಬಿಡ್ಬೇಕು ನನಗೆ. ಕಾಯಕಂತ್ರ ಆಗಂಗಿಲ್ಲ ನೋಡಿ ನನಗೆ, ಸಿಟ್ಟು ಬರ್ತೈತೆ ಕಾಯೋದಂದ್ರೆ. ಸಂಭಾಳಿಸ್ಕೋ ಬಾ, ಸಂಭಾಳಿಸ್ಕೋ. ಹ್ಞೂ ರೀ ನಾಯಿ